ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರಿಗೆ ಯೇಸು ಕ್ರಿಸ್ತನ ಪುಣ್ಯನಾಮದಲ್ಲಿ ಶುಭಾಭಿವಂದನೆಗಳನ್ನು ತಿಳಿಸುವವನಾಗಿದ್ದೇನೆ. ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ಈ ವಿಡಿಯೋ ಮಾಡುವ ಮುಖ್ಯ ಉದ್ದೇಶವೇನಾಗಿದೆ ಎಂದರೆ 2026ರಲ್ಲಿ ಮೋದವಲ್ಸ್ನಲ್ಲಿ ನಡೆಯುವ ಸೆಮಿನಾರ್ 42ನೇ ಬೈಬಲ್ ಸೆಮಿನಾರ್ ಮತ್ತು ಮೋದವಲ್ಸ್ನಲ್ಲಿ ಜನವರಿ 12ರಿಂದ 16ನೇ ತಾರೀಕುವರೆಗೂ ಬೈಬಲ್ ಸೆಮಿನಾರು ನಡೆಯುತ್ತಿದೆ. ಅದಕ್ಕೆ ಕ್ರೈಸ್ತ ಬಾಂಧವರೆಲ್ಲರೂ ಕೂಡ, ಹಾಗೆ ಬೈಬಲ್ ಓಪನ್ ಯೂನಿವರ್ಸಿಟಿ ಇಂಡಿಯಾ ಇಂಟರ್ನ್ಯಾಷನಲ್ ಇರ್ತಕ್ಕಂಥ ಎಲ್ಲರೂ ಕೂಡ ಈ ಒಂದು ವಿಜಯನಗರ ಮೋದವಲ್ಸ್ನಲ್ಲಿ ನಡೆಯುವಂಥ ಬೈಬಲ್ ಸೆಮಿನಾರಿಗೆ ತಾವೆಲ್ಲರೂ ಕೂಡ ಆಗಮಿಸಬೇಕು. ಬಹು ಸಂಖ್ಯೆಯಲ್ಲಿ ಬಂದು ದೇವರ ವಾಕ್ಯವನ್ನು ಕಲಿತುಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಈ ವರ್ಷ ಪ್ರತಿ ವರ್ಷ ಕೂಡ ನಡೆಯುವಂಥ ಸೆಮಿನಾರು ಈ ವರ್ಷ ನಡೆಯುತ್ತಾ ಇದೆ. ಈ ವರ್ಷ ನಡೆಯುವುದರಲ್ಲಿ ಒಂದು ಪ್ರತ್ಯೇಕತೆ ಇದೆ. ಅದು ಏನು ಅಂತಂದರೆ, ಬೈಬಲ್ ಓಪನ್ ಯೂನಿವರ್ಸಿಟಿ ಇಂಡಿಯಾ ಇಂಟರ್ನ್ಯಾಷನಲ್ ಯಾಜಮಾನರವರು ಮತ್ತು ಈ ಸಾರಿ ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತರಿಗೂ ವಿಶ್ವಾಸಿಗಳಿಗೂ ಎಲ್ಲರಿಗೂ ಕೂಡ ಉಚಿತವಾದ ವಸತಿಯನ್ನು ಮತ್ತು ಭೋಜನವನ್ನು ನೀಡಲು ಸಿದ್ಧವಾಗಿದ್ದಾರೆ. ಆದ್ದರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಯೊಬ್ಬ ಭಕ್ತರು ಕರ್ನಾಟಕದಿಂದ ಬಂದು ದೇವರ ವಾಕ್ಯವನ್ನು ಕಲಿತುಕೊಳ್ಳಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೇನೆ. ಅದರಲ್ಲಿ ವಾಕ್ಯೋಪದೇಶಕರು ನಮ್ಮ ಆತ್ಮೀಯ ತಂದೆಯಾಗಿರ್ತಕ್ಕಂಥ ಜಯಶಾಲಿ ಅವರು, ಹಾಗೂ ಜಾಯಿಂಟ್ ಡೈರೆಕ್ಟರ್ ಪ್ರಸನ್ನ ಬಾಬಣ್ಣನವರು, ಹಾಗೆ ಉಪೇಂದ್ರಣ್ಣ, ಸಂತೋಷಣ್ಣ, ರಾಜೇಂದ್ರಣ್ಣ, ಜೀವನ್ ಬಾಬು, ಬಾಬುರಾವು, ಇನ್ನೂ ಅನೇಕ ಮಂದಿ, ತಿಮೋತಿ ಸರ್ ಮತ್ತು ಕರ್ನಾಟಕದಿಂದ ವಿಜಯ್ ಸರ್ ಮತ್ತು ತಿಮೋತಿ ಸರ್, ಇನ್ನೂ ಅನೇಕ ದೈವ ಸೇವಕರ ಮುಖಾಂತರ ಅನೇಕ ಅಂಶಗಳು ಕನ್ನಡದಲ್ಲಿಯೂ ಮತ್ತು ತೆಲುಗಿನಲ್ಲೂ ಮತ್ತು ಹಿಂದಿಯಲ್ಲೂ ಮತ್ತು ಮರಾಠಿಯಲ್ಲೂ ಮತ್ತು ತಮಿಳಿನಲ್ಲೂ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಈ 5 ದಿನ ಬೈಬಲ್ ಸೆಮಿನಾರ್ ನಡೆಯುತ್ತದೆ. ಪ್ರತಿಯೊಂದು ಭಾಷೆಯಲ್ಲೂ ಕೂಡ ಬೋಧಿಸುವಂಥ ಬೋಧಕರು ಸಿದ್ಧರಾಗಿದ್ದಾರೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಬಂದು ದೇವರ ವಾಕ್ಯವನ್ನು ಕೇಳಿ ಪರಲೋಕಕ್ಕೆ ವಾರಸರಾಗಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೊಂದು ಕೂಡ ವಿಷಯ, ಬೈಬಲ್ ಓಪನ್ ಯೂನಿವರ್ಸಿಟಿ ಇಂಡಿಯಾ ಇಂಟರ್ನ್ಯಾಷನಲ್ಲು ಅವರ ಒಂದು ಸಿದ್ಧಾಂತವೂ ಇದೆ. ಅದೇನೆಂದರೆ ಬೈಬಲ್ ಟ್ರೈನಿಂಗ್ ಕೂಡ ಅಲ್ಲಿ ನಡೆಯುತ್ತದೆ. ಬೈಬಲ್ ಟ್ರೈನಿಂಗು ಅಂದರೆ ಬೈಬಲ್ನ ಯಾವ ರೀತಿಯಲ್ಲಿ ನಾವು ಓದಬೇಕು, ಬೈಬಲ್ನ ಯಾವ ರೀತಿಯಲ್ಲಿ ಬೋಧಿಸಬೇಕು ಅನ್ನುವಂಥ ಸಂಬಂಧಪಟ್ಟಂಥ ಅಂಶಗಳನ್ನು ನಮಗೆ ಕ್ಲುಪ್ತವಾಗಿ ತಿಳಿಸಿಕೊಡುತ್ತಾರೆ. DBTHನಿಂದ ಮೊದಲುಗೊಂಡು MBTHವರೆಗೂ ಕೂಡ ಕ್ಲಾಸಸ್ಗಳು ನಡೆಯುತ್ತವೆ. ಮತ್ತು ಯಾರಾದರೂ ಆಸಕ್ತಿ ಉಳ್ಳವರು, ಬೈಬಲ್ ಟ್ರೈನಿಂಗ್ ಮಾಡಬೇಕು ಎಂಬ ಆಸಕ್ತಿ ಉಳ್ಳವರು ಮತ್ತು ಸಿದ್ಧರಾಗಬೇಕು. ಮತ್ತು ಬಂದು ಎಕ್ಸಾಮನ್ನು ಬರೆದು DBTH ಇರುತ್ತದೆ. ಎಕ್ಸಾಮ್ DBTHಲಿಂದ ಪ್ರಾರಂಭವಾಗಿ MBTHವರೆಗೂ ಇರುತ್ತದೆ. ಪ್ರತಿ ವರ್ಷ ಕೂಡ ಈ ಬೈಬಲ್ ಸೆಮಿನಾರ್ನಲ್ಲಿ ಈ ಎಕ್ಸಾಮ್ ಅನ್ನುವಂಥದ್ದು ಇರುತ್ತದೆ. ಮತ್ತು ಬೈಬಲ್ನ ಕಲ್ತ್ಕೊಳ್ಳಬೇಕು ಎಂಬುವಂಥವರು, ಆಸಕ್ತಿ ಉಳ್ಳವರು ತಾವೆಲ್ಲರೂ ಕೂಡ ಈ ಒಂದು ಸೆಮಿನಾರಿಗೆ ಬಂದು, ಈ ಸೆಮಿನಾರ್ನ 42ನೇ ಸೆಮಿನಾರು ಜನವರಿ 12ರಿಂದ 16ನೇ ತಾರೀಕುವರೆಗೂ ನಡೆಯುವಂಥ ಬೈಬಲ್ ಸೆಮಿನಾರನ್ನು ಮೋದವಲ್ಸ್ ವಿಜಯನಗರ ತಾವೆಲ್ಲರೂ ಬಂದು ಈ ಒಂದು ಸೆಮಿನಾರ್ನ ಯಶಸ್ವಿಗೊಳಿಸಬೇಕಂತೇಳಿ ಯೇಸು ಕ್ರಿಸ್ತನ ಪುಣ್ಯನಾಮದಲ್ಲಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ನಮಸ್ಕಾರ.